ಮಾಡಬೇಕು ಅದನ್ನು ಕಂಟ್ರೋಲ್ ಮಾಡೋದಕ್ಕೆ. ಎಲ್ಲವೂ ಕೂಡ ಇವತ್ತು ಬಹುಶಃ ಪ್ರತಿಯೊಬ್ಬರನ್ನ ಕೇಳಿದ್ರು ಕೂಡ ನಿಲ್ಲಿಸಿ ಕೇಳಿ, ಎಲ್ಲ ಹೋಗ್ಬೇಕು, ಪಾರ್ಕ್ಗೆ ಹೋಗ್ತೀರಾ ನಿಲ್ಲಿಸಿ ಕೇಳಿ ಕೊರೋನಾ ವೈರಸ್ ಅಂದ್ರೆ ಏನು ಅಂತ. ತುಂಬಾ ಒಂದಷ್ಟು ಹೊತ್ತು ಲೆಕ್ಚರ್ ಹೊಡೆಯುವಷ್ಟು ನಾಲೆಜ್ ಪ್ರತಿಯೊಬ್ಬರಿಗೂ ಕೂಡ ಬಂದಿದೆ. ಹಾಗೆ ನಾಲೆಜ್ ಬಂದ್ರೇನೆ ಜಾಗೃತಿ ಮೂಡೋದಕ್ಕೆ ಸಾಧ್ಯ. ಈಗ ಹೊಸದಾಗಿ ಬಂದಿದೆಯಲ್ಲ ಬ್ರಿಟನ್ ವೈರಸ್, ಇದೇನು ಹಂಗಿದ್ರೆ? ಈ ಬ್ರಿಟನ್ ವೈರಸ್ ಅಂದ್ರೆ ಏನು? ದೇಶದಲ್ಲಿ ಸೂಪರ್ ಸ್ಪೀಡ್ ಆಗಿ ಹಬ್ಬುತ್ತೆ ಈ ವೈರಸ್. ಹಳೆಯ ವೈರಸ್ಗಿಂತನೂ ಕೂಡ ಈ ರೂಪಾಂತರಿ ವೈರಸ್ ಅತ್ಯಂತ ಪ್ರಬಲವಾಗಿ ಸ್ಪ್ರೆಡ್ ಆಗುತ್ತೆ. ಹಳೆ ವೈರಸ್ಗೆ ಹೋಲಿಕೆ ಮಾಡಿದ್ರೆ 70% ನಷ್ಟು ಫಾಸ್ಟ್ ಆಗಿ ಸ್ಪ್ರೆಡ್ ಆಗುವಂತ ವೈರಸ್ ಇದು. ಇನ್ನು ಈ ರೂಪಾಂತರಿ ವೈರಸ್ ನಲ್ಲಿ 23 ಬದಲಾವಣೆಗಳಾಗಿದೆ ಅಂತ ತಜ್ಞರು ಹೇಳ್ತಾರೆ. ಬಟ್ ಅದು ಯಾವ ತರದ ಬದಲಾವಣೆ ಅಂತ ಅವರೇ ಹೇಳಬೇಕು. ಅತ್ಯಂತ ವೇಗವಾಗಿ ದೇಹವನ್ನ ಪ್ರವೇಶ ಮಾಡುತ್ತೆ ಈ ವೈರಸ್. ಹೊಸ ಸೋಂಕನ್ನ B117 ಅಂತೇಳಿ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಅಕ್ಟೋಬರ್ 1ರಿಂದ ಈ ಕೊರೋನಾ ವೈರಸ್ ರೂಪವನ್ನ ಬದಲಿಸಿದೆ, ಅದು ಬ್ರಿಟನ್ ನಲ್ಲಿ. ಸೊ ಹೀಗಾಗಿ ಎಚ್ಚರಿಕೆ ಬೇಕು, ಜಾಸ್ತಿ ಅಲರ್ಟ್ ಆಗಿರಬೇಕು. ಇಲ್ಲಾಂದ್ರೆ ಅತ್ಯಂತ ಫಾಸ್ಟ್ ಆಗಿ ಸ್ಪ್ರೆಡ್ ಆಗುವಂತ ಈ ವೈರಸ್ ನಿಮ್ಮ ದೇಹವನ್ನು ಕೂಡ ಹೊಕ್ಬಿಡ್ಬೋದು. ಹಾಗಾಗಿ ನೋಡಿ, ಇಲ್ಲಿ ತಜ್ಞರುಗಳು ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ, ಯಾವುದೇ ಒಂದು ವೈರಸ್ 6 ತಿಂಗಳಿಗೊಮ್ಮೆ ಅದರ ಗುಣಲಕ್ಷಣಗಳು ಬದಲಾವಣೆ ಆಗ್ಬಿಡುತ್ತೆ ಅಥವಾ ಅದು ರೂಪಾಂತರವಾಗುತ್ತೆ. ಆ ರೂಪಾಂತರವಾಗುವಂತ ಸಂದರ್ಭದಲ್ಲಿ ಅದು ಯಾವ ತರ ಬೇಕಾದ್ರೂ ಆಗ್ಬೋದು. ಜಾಸ್ತಿ ಪ್ರಭಾವ, ಜಾಸ್ತಿ ಅನಾಹುತವನ್ನು ಕೂಡ ಸೃಷ್ಟಿ ಮಾಡ್ಬೋದು. ಸೂಪರ್ ಸ್ಪ್ರೆಡ್ ಆಗಿ ಕೂಡ ಸ್ಪ್ರೆಡ್ ಆಗ್ಬೋದು, ಅಥವಾ ಈ ಹಿಂದೆ ಇದ್ದಂತ ಮೂಲ ವೈರಸ್ಗಿಂತನೂ ಜಾಸ್ತಿ ಪ್ರಭಾವಶಾಲಿ ಆಗ್ಬೋದು. ಹೇಳಕ್ ಸಾಧ್ಯನೇ ಇಲ್ಲ. ಸೊ ಇಲ್ಲಿ ಈಗ ತಜ್ಞರು ಇದರ ಬಗ್ಗೆ ಎಲ್ಲ ಸ್ಟಡಿ ಮಾಡಿ ರಿಪೋರ್ಟ್ ಅನ್ನು ಕೊಡ್ತಾ ಇರೋದೇನು ಅಂತ ಹೇಳಿದ್ರೆ, ಬ್ರಿಟನ್ನ ಈ ರೂಪಾಂತರಿ ವೈರಸ್ ಹಳೆ ವೈರಸ್ಗಿಂತ ಸೂಪರ್ ಸ್ಪೀಡ್ ಆಗಿ ಸ್ಪ್ರೆಡ್ ಆಗುತ್ತೆ. ಅಂದ್ರೆ 70% ನಷ್ಟು ಹಳೆ ವೈರಸ್ಗಿಂತ 70% ನಷ್ಟು ಸೂಪರ್ ಸ್ಪ್ರೆಡ್ ಆಗಿ ಸ್ಪ್ರೆಡ್ ಆಗುತ್ತೆ. ಮನುಷ್ಯನ ದೇಹವನ್ನು ಅಷ್ಟೇ ಫಾಸ್ಟ್ ಆಗಿ ಒಳ ಹೊಕ್ಕುತ್ತೆ. ಅಷ್ಟೇ ಅಲ್ಲದೆ 23 ಬದಲಾವಣೆಗಳು ಕೂಡ ಈ ವೈರಸ್ ನಲ್ಲಿ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಇದು ಅಪಾಯನೋ ಹೌದೋ ಅಲ್ವೋ ಅಂತ ಹೇಳೋದ್ರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ತಜ್ಞರುಗಳಿಗೂ ಕೂಡ ಇಲ್ಲ. ಸದ್ಯದ ಮಟ್ಟಿಗೆ ಇಲ್ಲ, ಹಂಗೆ ಇದೆ ಅಂತ ಹೇಳ್ತಾರಷ್ಟೇ ಹೊರತು ಇದರಿಂದ ಜಾಸ್ತಿ ಅಪಾಯ ಆಗತ್ತಾ, ಇದರಿಂದಾಗಿ ತುಂಬಾ ಸಾವುಗಳಾಗುವಂತ ಚಾನ್ಸಸ್ ಇದೆಯಾ, ಅದರ ಬಗ್ಗೆ ಅವ್ರು ಹೇಳ್ತಾ ಇಲ್ಲ. ಬಟ್ ಒಂದು ಹೋಪ್ ಇಟ್ಕೊಳ್ಬಹುದಾದಂತ ಅಂಶ ಏನು ಅಂತ ಹೇಳಿದ್ರೆ, ಕೊರೋನಾಗೆ ಈಗ ತುಂಬಾ ಜನಕ್ಕೆ ಇರುವಂತ ಪ್ರಶ್ನೆ, ಕೊರೋನಾಗೆ ವ್ಯಾಕ್ಸಿನ್ ಕಂಡಿಡ್ತಾ ಇದ್ದಾರೆ, ಕೋವಿಡ್-19ಗೆ ಆಲ್ಮೋಸ್ಟ್ ಆಲ್ ಎಲ್ಲಾ ಪ್ರಯೋಗಗಳನ್ನು ದಾಟಿ ಮನುಷ್ಯರಿಗೂ ಕೂಡ ಈಗಾಗಲೇ ಕೊಡ್ತಾ ಇದ್ದಾರೆ. ಹಾಗಿರ್ಬೇಕಿದ್ರೆ ಇದು ಅದಕ್ಕೆ ಅಪ್ಲೈ ಆಗತ್ತಾ ಅಂತ. ಈ ಬಗ್ಗೆ ಮತ್ತಷ್ಟು ಮಾತನಾಡೋಣ. ಡಾಕ್ಟರ್ ಅರವಿಂದ್ ಅವರಿಗೆ ನಮ್ಮ ಜೊತೆಗೆ ಫೋನ್ ಲೈನ್ ಹೇಳಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಕೊರೋನಾ ಬಗ್ಗೆ ಸಾಕಷ್ಟು ಬಾರಿ ನೀವು ಮಾತಾಡಿದೀವಿ. ಈಗ ರೂಪಾಂತರಿ ಕೊರೋನಾ ಬಂದಿದೆ, ಅಥವಾ ಬ್ರಿಟನ್ ವೈರಸ್ ಅಂತ ಹೇಳ್ತಾರೆ, B117 ಅಂತ ಹೆಸರು ಕೂಡ ಇಟ್ಟಿದ್ದಾರೆ. ಇದರ ಬಗ್ಗೆ ತಮ್ಮ ಇನಿಷಿಯಲ್ ರಿಯಾಕ್ಷನ್ ಏನ್ ಸರ್? ಇಲ್ಲ, ಅದು ಒಂದು ಇಟ್ ವಾಸ್ ನೋನ್ ಟು ಅಕರ್. ಅಂದ್ರೆ ಇದು ಆಗ ಅಂತ ಸಾಧ್ಯತೆ ಇತ್ತು ಮೊದ್ಲಿಂದನು. ಎನಿ ವೈರಸ್ ಆ ಮಟ್ಟಿಗೆ ನೋಡ್ಕೊಂಡ್ರೆ ಮ್ಯೂಟೇಟೆಡ್ ಆಗೇ ಆಗುತ್ತೆ, ಅದು ಚೇಂಜಸ್ ಆಗೇ ಆಗುತ್ತೆ. ಈ ನಾರ್ಮಲ್ ವೈರಸಸ್ ಗಳು ಆಗ್ತದೆ. ಅದೇ ತರನೇ ಈ ಕರೋನಾ ವೈರಸ್ ಮ್ಯೂಟೇಟ್ ಆಗಿದೆ. ನೀವು ಕರೋನಾ ವೈರಸ್ ಸ್ಟ್ರಕ್ಚರ್ ನೋಡಿದ್ರೆ ಅದು ಸರೌಂಡಿಂಗ್ ಅಲ್ಲಿ ಅದು ಸ್ಪೈಕ್ ಪ್ರೋಟೀನ್ ಅಂತ ಇರುತ್ತೆ. ಆ ಸ್ಪೈಕ್ ಪ್ರೋಟೀನ್ ಅಲ್ಲಿ ಮ್ಯೂಟೇಷನ್ ಆಗ್ತದೆ. ಈ ಮ್ಯೂಟೇಷನ್ ಆಗಿ ವೈರಸ್ ಚೇಂಜಸ್ ಆಗ್ಬಿಡುತ್ತೆ ಆಕ್ಟಿವಿಟಿಲಿ. ಈಗ ಮ್ಯೂಟೇಟ್ ಆಗಿರೋದು ಈ ಬ್ರಿಟನ್ ವೈರಸ್ ಏನ್ ನೋಟಿಸ್ ಮಾಡಿದ್ದಾರೆ, ಸೌತ್ ಆಫ್ರಿಕಾದಲ್ಲಿ ನೋಟಿಸ್ ಮಾಡಿದ್ದಾರೆ, ಡೆನ್ಮಾರ್ಕ್ ಅಲ್ಲಿ ನೋಟಿಸ್ ಮಾಡಿದ್ದಾರೆ. ಇದು ಸ್ವಲ್ಪ ಅಗ್ರೆಸಿವ್ ಇನ್ ನೇಚರ್ ಇದೆ. ಅಗ್ರೆಸಿವ್ ಇನ್ ನೇಚರ್ ಅಂತಂದ್ರೆ ಈ ಇನಿಷಿಯಲ್ ಸ್ಟಡೀಸ್ ಪ್ರಕಾರ ಅದೇನ್ ಹೇಳುತ್ತೆ ಅಂತಂದ್ರೆ ಇದು ಫಾಸ್ಟ್ ಆಗಿ ಸ್ಪ್ರೆಡ್ ಆಗ್ತಾ ಇದೆ ಅಂತ ಹೇಳುತ್ತೆ ಹೊರತು ಅದರಿಂದ ಮಾರ್ಟಾಲಿಟಿ ಜಾಸ್ತಿ ಆಗುತ್ತೆ ಅಂತ ಇನ್ನು ಏನು ಸ್ಟಡೀಸ್ ಬಂದಿಲ್ಲ. ಅದ್ರ ಬಗ್ಗೆ ಏನು ರಿಯಾಕ್ಷನ್ ಇಲ್ಲ. ಫಾಸ್ಟ್ ಆಗಿ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮಾರ್ಟಾಲಿಟಿ ಬಗ್ಗೆ ಇರ್ಬೋದು ಅಥವಾ ಸಿವಿಯಾರಿಟಿ ಬಗ್ಗೆ ಇರ್ಬೋದು, ಏನು ಹೇಳ್ತಾ ಇಲ್ಲ. ಅದ್ರ ಬಗ್ಗೆ ಇನ್ನು ಸ್ಟಡಿ ಆಗ್ಬೇಕು ಅಂತ ಹೇಳ್ತಾರೆ.
ಹೌದೌದು. ಈಗ ಆಸ್ ಆಫ್ ನಾವು ಅದೇ ತರ ಸಿಚುವೇಶನ್ ಇರೋದು, ಯಾಕಂದ್ರೆ ಇದು ಟೂ ಅರ್ಲಿ. ಈಗ ನೀವು ಅದು ಬ್ರಿಟನ್ ವೈರಸ್ ಈಗ ಎಷ್ಟು 10 to 15 ಡೇಸ್ ಆಗಿದೆ ಈಗ ಐಡೆಂಟಿಫೈ ಆಗಿ. ಅದು ಸೆಪ್ಟೆಂಬರ್ ಇಂದ ಐಡೆಂಟಿಫೈ ಆಗಿದೆ ಅಂತ ಗೊತ್ತಾಗಿದೆ, ಮ್ಯೂಟೇಟ್ ಆಗಿದೆ ಅಂತ ಗೊತ್ತಾಗಿದೆ. ಬಟ್ ಆಗ ಸ್ಪ್ರೆಡ್ ಶುರು ಆಗಿರೋದು ಈಗ ಕಳೆದ 10 to 15 ಡೇಸ್ ಇಂದ ಅಂತ ಐಡೆಂಟಿಫೈ ಆಗಿ ಅದರಿಂದ ಎಲ್ಲಾ ಕಡೆ ಲಾಕ್ ಡೌನ್ ಬ್ರಿಟನ್ ಇಂದ ಆತರ ಆಗಿದೆ. ಬಟ್ ಮಾರ್ಟಾಲಿಟಿ ಈಗ ಯಾಕಂದ್ರೆ ಟೂ ಅರ್ಲಿ ಟು ಡಿಸೈಡ್ ಇದ್ರ ಬಗ್ಗೆ. ಬಟ್ ಆಸ್ ಆಫ್ ನಾವು ಒಂದು ಒಳ್ಳೆ ವಿಷಯ ಏನು ಅಂತಂದ್ರೆ ಈಗಿರೋ ವ್ಯಾಕ್ಸಿನ್ ಏನೇನು ಅವೈಲಬಿಲಿಟಿ ಇದೆ ಅಲ್ಲಿ ಬ್ರಿಟನ್ ಅಲ್ಲಿ ಏನ್ ಕೊಡ್ತಾ ಇದ್ದಾರೆ ಆ ವ್ಯಾಕ್ಸಿನ್ಗಳು ಅದರ ಎಫಿಕಸಿ ಇದ್ದೇ ಇರುತ್ತೆ ಈ ಮೇಲೂ ಅಂತಾನು ಒಂದು ಒಳ್ಳೆ ವಿಷಯ ಇದೆ. ಅಂದ್ರೆ ಎಫೆಕ್ಟಿವ್ನೆಸ್ ಇದೆ, ಅಂದ್ರೆ ವ್ಯಾಕ್ಸಿನ್ ತಕೊಂಡವ್ರಿಗೂ ಈ ಮ್ಯೂಟೇಟೆಡ್ ವೈರಸ್ಗೂ ಪ್ರೊಟೆಕ್ಷನ್ ಕೊಡುತ್ತೆ ಅಂತ ಒಂದು ನ್ಯೂಸ್ ಇದೆ. ಬಟ್ ಇದು ಟೂ ಅರ್ಲಿ ಟು ಸೇ. ಈಗ್ಲೇನೆ ನಾವು ಕಡಖಂಡಿತವಾಗಿ ಇದಾಗತ್ತೆ ಅಂತ ಹೇಳಕ್ಕಾಗಲ್ಲ, ಕಡಖಂಡಿತವಾಗಿ ಭಯ ಪಡಬೇಡಿ ಅಂತ ಅನ್ನಕ್ಕಾಗಲ್ಲ, ಕಡಖಂಡಿತವಾಗಿ ರಿಲ್ಯಾಕ್ಸ್ಡ್ ಆಗಿರಿ ಏನಾಗಲ್ಲ ಅಂತಾನು ಹೇಳಕ್ಕಾಗಲ್ಲ, ಸೀರಿಯಸ್ ಮಾಡ್ಬಿಡುತ್ತೆ ಅಂತಾನು ಹೇಳಕ್ಕಾಗಲ್ಲ. ಅಬ್ಸಲ್ಯೂಟ್ಲಿ ಹೌದು ಅರವಿಂದ್ ಸರ್. ಯಾಕಂದ್ರೆ ಲಾಸ್ಟ್ ಟೈಮ್ ಕೊರೋನಾ ಬಂದಾಗ ನಾವು ಮಾಧ್ಯಮಗಳಲ್ಲಿ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸೋ ಕೆಲಸ ಮಾಡಿದ್ವಿ, ಒಂದ್ ಸ್ವಲ್ಪ ಜೋರಾಗಿ ಹೇಳಿದ್ವಿ, ಜನ ಅಲರ್ಟ್ ಆಗಿರ್ಲಿ ಅಂತ ಹೇಳೋ ಕಾರಣಕ್ಕೆ, ಬೇರೆ ಏನಾದ್ರಲ್ಲಿ ಉದ್ದೇಶ ಇರ್ಲಿಲ್ಲ. ಬಟ್ ಆಗ ತುಂಬಾ ಜನ ಅದನ್ನ ಟೀಕೆಗಳನ್ನ ಮಾಡಿದ್ರು, ಏನ್ ಹಿಂಗೆ ಹೇಳ್ತಾ ಇದಾರೆ, ಇಷ್ಟು ಹೆದರಿಸ್ತಾ ಇದಾರೆ, ಭಯ ಬೀಳಿಸ್ತಾ ಇದಾರೆ ಅಂತ. ಬಟ್ ಇವತ್ತು ಇಡೀ ದೇಶದ ಟ್ರ್ಯಾಕ್ ರೆಕಾರ್ಡ್ ತೆಗೆದು ನೋಡಿದ್ರೆ ಕೊರೋನಾ ವೈರಸ್ ನಿಂದ ಬಲಿಯಾದವರ ಸಂಖ್ಯೆ ನಿಜಕ್ಕೂ ಕೂಡ ದಿಗ್ಭ್ರಮೆ ಮೂಡಿಸುತ್ತೆ. ಎಷ್ಟೋ ಜನ ಕೊರೋನಾ ಬಂದಂತವ್ರು ಇವತ್ತು ಕೂಡ ಬಂದು ಹೋಗಿರ್ಬೋದು, ಬಚಾವಾಗಿರ್ಬೋದು, ಅವ್ರು ಡೆತ್ ಆಗದೇ ಇದ್ದಿರ್ಬೋದು, ಬಟ್ ಇವತ್ತಿಗೂ ಕೂಡ ಅವರಿಗೆ ಸಮಸ್ಯೆಗಳು ಕಾಡ್ತಾ ಇದೆ. ಸೊ ಹಾಗಿರ್ಬೇಕಿದ್ರೆ ಈಗ ಅದರಿಂದ ಪಾಠ ಕಲಿತ ಮೇಲೆ ಇದನ್ನ ಅಷ್ಟು ಹಗುರವಾಗಿ ತಗೋಬಾರ್ದಲ್ವಾ ಸರ್? ಡೆಫಿನೆಟ್ಲಿ ನೀವು ಹೇಳಿದ್ ಕರೆಕ್ಟ್. ನೀವು ಮಾಧ್ಯಮದಲ್ಲಿ ನ್ಯೂಸ್ ಮೀಡಿಯಾದಲ್ಲಾಗ್ಲಿ ಅಥವಾ ಜನರಲ್ ಇದೆಲ್ಲ ಅವೇರ್ನೆಸ್ ಬಂದಿದ್ರಿಂದ ಜನಕ್ಕೆ ಒಂದು ಕರೋನಾ ಬಗ್ಗೆ ಒಂದು ಅವೇರ್ನೆಸ್ ಆಯ್ತು, ಅದ್ರ ಬಗ್ಗೆ ಒಂದು ಭಯ ಭಕ್ತಿನೂ ಬಂತು. ಆಕ್ಚುಲಿ ಎನಿ ಡಿಸೀಸಸ್ ಅಂತಂದ್ರೆ ಕ್ಯಾಶುಯಲ್ ಆಗಿ ತಗೊಂಡ್ಬಿಡ್ತಾರೆ ನಮ್ ಜನ. ಏನಾಗುತ್ತೆ ಬಿಡು 3 to 5 ಡೇಸ್ ಎಲ್ಲ ಸರಿ ಆಗ್ಬಿಡುತ್ತೆ, ಸುಮ್ನೆ ಹೇಳ್ಬಿಡ್ತಾರೆ ಅಂತ ಹಂಗೆ ಬಂದ್ಬಿಡಿತ್ತು ನ್ಯೂಸ್ಗಳು. ಈಗ ನೀವು ಮಾಧ್ಯಮದಲ್ಲಿ ಹಿಂಗ್ ತೋರ್ಸಿದಕ್ಕೆ ಅದ್ರ ಬಗ್ಗೆ ಅವೇರ್ನೆಸ್, ಇಷ್ಟು ಜನ ಮಾರ್ಟಾಲಿಟಿ ಇದೆ, ಇಷ್ಟು ಜನ ಸಾಯ್ತಾ ಇದಾರೆ, ಇಷ್ಟು ದಿವಸ ಕೊರೋನಾ ಬಂದು ಹೋದವ್ರಿಗೂ ಎಷ್ಟೊಂದು ತೊಂದರೆಗಳಾಗಿದೆ, ಅದರಿಂದ ಎಷ್ಟು ಇದಾಗಿದೆ ಅನ್ನೋ ಅರಿವು ಮೂಡ್ತು. ಅದರಿಂದ ಭಯ ಪಡೋದಂತಲ್ಲ, ಅರಿವು ಮೂಡಿರೋದ್ರಿಂದ 100% ಅಲ್ದೋದ್ರು ಒಂದು ಅಟ್ಲೀಸ್ಟ್ ಒಂದು 60-70% ಜನನಾರು ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದಾರೆ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡ್ತಾ ಇದಾರೆ. ಈ ಅರಿವು ಮಾಡಿಸಿರೋದ್ರಿಂದಾನೇ ಅಷ್ಟು ಇದಾಗಿದೆ. ಈಗ ನಾವು ಈ ಹೊಸ ಸ್ಟ್ರೈನ್ ನೂ ಅಷ್ಟೇ ಸೀರಿಯಸ್ ಆಗಿ ತಗೋಬೇಕಾಗತ್ತೆ. ನಾವು ಕ್ಯಾಶುಯಲ್ ಆಗಿ ಇದು ಒಂದು ವೈರಸ್ ಅಂತ ನಾವು ಕರೋನಾ ವೈರಸ್ ನೇ ತರ್ಕೊಂಡ್ಬಿಟ್ಟಿದೀವಿ, ಇದೇನ್ ಮ್ಯೂಟೇಟೆಡ್ ವೈರಸ್ ಇದನ್ನು ತರ್ಕೊಂಡ್ಬಿಡ್ತೀವಿ ಅಂತ ದಯವಿಟ್ಟು ಅನ್ಕೋಬಾರ್ದು. ಈಗ್ಲೂ ನಾವು ಮುನ್ನೆಚ್ಚರಿಕೆ ತಕೊಳ್ಳೇಬೇಕು. ನಾವು ನಿಮ್ಮ ಮಾಧ್ಯಮದವ್ರಿಗೂ ರಿಕ್ವೆಸ್ಟ್ ಏನ್ ಮಾಡ್ಕೊಳ್ಳೋದು ಅಂತ ಇದ್ರ ಬಗ್ಗೆ ಅರಿವು ಡೆಫಿನೆಟ್ ಆಗಿ ಮೂಡಿಸ್ಲೇಬೇಕು. ಈಗ ಬ್ರಿಟನ್ದಾಗ್ಲಿ ಸೌತ್ ಆಫ್ರಿಕಾದಾಗ್ಲಿ ಅದ್ರ ಬಗ್ಗೆ ಹೇಳ್ದಾಗ್ಲಿ ಜನಕ್ಕೆ ಒಂದು ಗೊತ್ತಾಗದು. ಯಾಕಂದ್ರೆ ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ನಮ್ ಬ್ರಿಟನ್ ಬಗ್ಗೆ ನಮ್ಗೆ ಗೊತ್ತಾಗದೇ ಇಲ್ಲ. ನಮ್ಗೆ ಏನ್ ಗೊತ್ತಾಗುತ್ತೆ? ನಮ್ ಡಾಕ್ಟರ್ಸ್ ಗಾದ್ರೆ ನಾವು ಮೆಡಿಕಲ್ ಜರ್ನಲ್ಸ್ ಓದ್ತೀವಿ, ದಿನ ಅಪ್ಡೇಟ್ಸ್ ನಡೀತಾ ಇರುತ್ತೆ, ನಮ್ಗೆ ಗೊತ್ತಾಗುತ್ತೆ. ಸಾಮಾನ್ಯ ಜನಕ್ಕೆ ಹೆಂಗ್ ಗೊತ್ತಾಗುತ್ತೆ ಅದ್ರ ಬಗ್ಗೆ? ನೀವು ಮಾಧ್ಯಮದಲ್ಲಿ ಹೇಳ್ದಾಗ್ಲೇ ಗೊತ್ತಾಗೋದು. ಅದನ್ನ ಜನ ಅಯ್ಯೋ ಎದುರಿಸ್ತಾ ಇದಾರೆ ಅಂತ ದಯವಿಟ್ಟು ಹಂಗ ಅನ್ಕೋಬಾರ್ದು. ಎದುರಿಸೋ ಪ್ರಶ್ನೆ ಬರಲ್ಲ. ಇದು ಮುನ್ನೆಚ್ಚರಿಕೆ. ನೀವು ಚೆನ್ನಾಗಿರಿ, ಜನಗಳು ಚೆನ್ನಾಗಿರಿ ಅಂತ ಮಾಧ್ಯಮದವ್ರು ಹೇಳೋದು, ಅದನ್ನ ತಪ್ಪಾಗಿ ತಿಳ್ಕೋಬಾರ್ದು. ಅದ್ರ ಬಗ್ಗೆ ಹಂಗನ್ಬಿಟ್ಟು ಏನೋ ಅದಾದ ತಕ್ಷಣ ಸೀರಿಯಸ್ ಆಗ್ಬಿಡುತ್ತೆ ಅಂತಲ್ಲ, ಮುನ್ನೆಚ್ಚರಿಕೆ ತಗೋಬೇಕು. ಕರೋನಾ ಆಗೋಯ್ತು, ನಾನು ಎಲ್ಲಾ ಕಡೆ ಟ್ರಿಪ್ ಹೋಗ್ತೀನಿ, ನಾನು ಮೊನ್ನೆ ಡಿಸ್ಕಸ್ ಮಾಡ್ತಿದ್ದೆ, ವೀಕೆಂಡ್ ಅಲ್ಲಿ ಚಿಕ್ಕಮಂಗ್ಳೂರು, ಸಕಲೇಶ್ಪುರ, ಹಾಸನ ಈ ಕಡೆ ಎಲ್ಲ ಒಂದ್ ರೂಮು ವೇಕೆಂಟ್ ಇಲ್ವಂತ, ಅಷ್ಟು ಬುಕಿಂಗ್ ನಡೀತಿದೆ ಅಂತೆ. ಸೊ ಆತರ ಜನ ಕರೋನಾನೇ ಮರ್ತೇ ಬಿಟ್ಟಿದ್ದಾರೆ ಅನ್ಬೇಕಾದ್ರೆ ಇದೊಂದು ಮ್ಯೂಟೇಟೆಡ್ ವೈರಸ್ ಬಂದಿದೆ. ಸೊ ಈಗ್ಲೂ ಸೀರಿಯಸ್ ಆಗಿ ತಗೊಳ್ಬೇಕಾಗುತ್ತೆ. ನನ್ನ ಸ್ನೇಹಿತರು ಎಷ್ಟೊಂದ್ ಜನ ಹಾಸ್ಪಿಟಲ್ ಎಲ್ಲಾ ಕಡೆ ವರ್ಕ್ ಮಾಡ್ತಾರೆ, ನಾವು ಡಿಸ್ಕಸ್ ಮಾಡಿದಾಗ ಎಲ್ಲಾರು ಹೇಳ್ತಾ ಇದಾರೆ ಈಗ್ಲೂ ಕೆಮ್ಮು, ನೆಗಡಿ, ಜ್ವರ, ಉಸಿರಾಡಕ್ ತೊಂದ್ರೆ ಎಲ್ಲ ಬರ್ತಾ ಇದಾರೆ. ಈಗ್ಲೂ ಅವ್ರದ್ದು ನಾವೆಲ್ಲ CT ಸ್ಕ್ಯಾನ್ ಮಾಡಿದಾಗ, ಎಕ್ಸ್ರೇ ನೋಡಿದಾಗ ಎಲ್ಲರೂ ನಾವ್ ಹೆಂಗ್ ನೋಡ್ತಾ ಇದೀವಿ ಎಲ್ಲರೂ ಇದೇ ತರ ನೋಡ್ತಾ ಇದಾರೆ. ಇದು ಸೆಕೆಂಡ್ ವೇವ್ ಒಂದು ಮುನ್ಸೂಚನೆನಾ ಅಂತ ಒಂದು ದೊಡ್ಡ ಕ್ವಶನ್ ಬಂದ್ಬಿಟ್ಟಿದೆ ಈಗ. ಆದ್ರಿಂದ ನಾವು ಈಗ್ಲಿಂದಾನೇ ಇನ್ನೂ ರಿಲ್ಯಾಕ್ಸ್ ಮಾಡ್ದಂಗೆ ಮುನ್ನೆಚ್ಚರಿಕೆ ತಗೊಳ್ಳೇಬೇಕಾಗುತ್ತೆ. ಚಳಿಗಾಲದಿಂದ ಬಹುಶಃ ಸ್ವಲ್ಪ ಆತಂಕ ಇನ್ನೂ ಜಾಸ್ತಿ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ ಅಲ್ವಾ? ಹೌದು, ಚಳಿಗಾಲ ಇರೋದ್ರಿಂದಾನೇ ಅಥವಾ ವೆದರ್ ಕಂಡೀಷನ್ಸ್ ಹಿಂಗ್ ಇರೋದ್ರಿಂದ ಈಗ ಸಾಮಾನ್ಯವಾಗಿ ನೀವು ನೋಡಿದ್ರೆ ಕರೋನಾಗ್ ಮುಂಚೆನೂ ಅಷ್ಟೇ ಈ ಚಳಿ ಜ್ವರ, ಈ ವೈರಲ್ ಫೀವರ್ ಅಂತ ನಾವೇನ್ ಹೇಳ್ತಾ ಇದ್ವಿ ಆಗ ಬಂದ್ಬಿಡ್ತಿತ್ತು. ಈ ಕರೋನಾ ಅಂತ ನಡೀತಾ ಇದೆ ಅಂತ ಗೊತ್ತಿದೆ, ಈ ಮ್ಯೂಟೇಟೆಡ್ ವೈರಸ್ ಅಂತ ಗೊತ್ತಿದೆ. ಎಷ್ಟೊಂದ್ ಜನ ಟ್ರಾವೆಲ್ಸರ್ಸ್ ಬ್ರಿಟನ್ ಇಂದ ಕರ್ನಾಟಕಕ್ಕೆ, ಬೆಂಗಳೂರಿಗೆ ಎಲ್ಲಾ ಜಿಲ್ಲೆಗಳಿಂದಲೂ ಬಂದಿದ್ದಾರೆ ಅಂತ ಗೊತ್ತಿದೆ. ಸೊ ಅವ್ರನ್ನ
ಟ್ರೇಸ್ ಔಟ್ ಮಾಡಿ ಐಡೆಂಟಿಫೈ ಮಾಡಿ ಅವನ್ನ ಐಸೋಲೇಟ್ ಮಾಡಿ ಎಲ್ಲ ಪ್ರೊಸೀಜರ್ ಮಾಡ್ಬೇಕಾಗತ್ತೆ, ನೆಗ್ಲೆಕ್ಟ್ ಮಾಡಂಗೇ ಇಲ್ಲ. ಅದ್ರ ಜೊತೆಗೆ ನಾವು ಆಸ್ ಎ ಪರ್ಸನ್, ನಾವು ಆಸ್ ಎ ಸಿಟಿಸನ್, ನಾವು ಆಸ್ ಎ ಪ್ರಜೆ ಆಗಿ ನಾವು ಮುನ್ನೆಚ್ಚರಿಕೆ ತಗೊಳ್ಳೇಬೇಕಾಗತ್ತೆ. ನಮಗೋಸ್ಕರ, ನಮ್ಮ ಫ್ಯಾಮಿಲಿಗೋಸ್ಕರ, ನಮ್ಮ ಜನಕ್ಕೋಸ್ಕರ ನಾವು ಮುನ್ನೆಚ್ಚರಿಕೆ ತಗೊಳ್ಳೋದು ಬಾರಿ ಬಾರಿ ಇಂಪಾರ್ಟೆಂಟ್. ನಾವು ನೆಗ್ಲೆಕ್ಟ್ ಮಾಡಂಗೇ ಇಲ್ಲ. ಕೊರೋನಾ ಮುಗ್ದೋಯ್ತು ಅಂತ ದಯವಿಟ್ಟು ಯಾರು ಅನ್ಕೊಳ್ಳೇಬಾರ್ದು. ಇನ್ನು ಇದೆಲ್ಲ ಸೆಟ್ಲ್ ಆಗೋವರೆಗೂ ನಾವು ಆತರ ತಗೊಳ್ಳೇಬಾರ್ದು. ಎಸ್ಪೆಷಲಿ ಬ್ರಿಟನ್ ಅಲ್ಲಿ ಅಟ್ಲೀಸ್ಟ್ ವ್ಯಾಕ್ಸಿನ್ ಬಂದಿದೆ. ನಮ್ ದೇಶದಲ್ಲಿ ಜನವರಿ 2nd ವೀಕ್ ಆರ್ 3rd ವೀಕ್ ವರೆಗೂ ಬರಬಹುದು ಅಂತ ಒಂದು ಹೋಪ್ಸ್ ಇದೆ. ನಾವು ಅಲ್ಲಿವರೆಗೂ ಆದ್ಮೇಲೆ ವ್ಯಾಕ್ಸಿನ್ ಬಂದ್ಮೇಲೂ ನಾವು ಮುನ್ನೆಚ್ಚರಿಕೆ ಕಂಟಿನ್ಯೂ ಮಾಡ್ಲೇಬೇಕಾಗುತ್ತೆ. ಅನದರ್ 6 months ನಮ್ಗೆ ಬಾರಿ ಕ್ರೂಷಿಯಲ್, ಬಾರಿ ಇದನ್ನ ಮೇಂಟೈನ್ ಮಾಡ್ಬೇಕು. ಮಾಸ್ಕ್ ಯಾರು ಬೇಕು, ಏನಾಗಲ್ಲ ಅಂತ ಅನ್ಕೊಳ್ಳೇಬಾರ್ದು. ಅಬ್ಸಲ್ಯೂಟ್ಲಿ ತಾವು ಹೇಳ್ತಾ ಇರುವಂತಹ ಮಾತುಗಳು ಒಂದೊಂದು ಕೂಡ ಅಕ್ಷರಶಃ ನಿಜ. ಇನ್ನೊಂದು ಸರ್ ನೋಡಿ, ಈ ಹಿಂದಿನ ವೈರಸ್ ಇಂದ ಆಗಿರುವಂತ ಅನಾಹುತಗಳೇನು, ತಪ್ಪಿಸ್ಕೊಂಡಂತವ್ರು ಬಂದು ಇಲ್ಲಿ ತಗಲಾಕೊಂಡ್ರೆ ಕಷ್ಟ, ಕ್ವಾರಂಟೈನ್ ಆಗ್ಬೇಕಾಗತ್ತೆ, ಎಲ್ಲಿ ನಮ್ಮನ್ನ ಲಾಕ್ ಮಾಡ್ಬಿಡ್ತಾರೆ ಅಂತೇಳಿ ಸಿಕ್ಕದಂಗೆ ಓಡಾಡ್ಬಿಟ್ರು. ಅದರ ಪರಿಣಾಮ ಹೆಂಗ್ ಸ್ಪ್ರೆಡ್ ಆಯ್ತು ಅಂತ ನಮ್ಮ ಕಣ್ಣ ಮುಂದೆ ಇದೆ, ಫ್ಯಾಕ್ಟ್ ಅಂಡ್ ಫಿಗರ್ಸ್. ಈ ನಡುವೆ ನೋಡಿ, ನಾವು ಹೇಳ್ತೀವಿ ವೆಲ್ ಎಜುಕೇಟೆಡ್, ಆಮೇಲೆ ಬ್ರಿಟನ್ ನಲ್ಲಿ ಫಾರಿನ್ ರಿಟರ್ನ್ಸ್ ಅಂತೆಲ್ಲ 212 ಜನ ಇನ್ನೂ ಕೂಡ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಬಂದಂತವ್ರು. ಈಗಲಾದ್ರೆ ಅಟ್ಲೀಸ್ಟ್ ಮೀಡಿಯಾ ಇವತ್ತು ಫಾಸ್ಟ್ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ, ನಾವು ಆಗಿಂದಾಗಿ ಇದ್ರ ಬಗ್ಗೆ ನ್ಯೂಸ್ಗಳು, ಬುಲೆಟಿನ್ಸ್ ಅನ್ನ ಮಾಡ್ತಾನೆ ಇರ್ತೀವಿ. ಹಾಗಿದ್ರೆ ಅವ್ರು ಅಟ್ಲೀಸ್ಟ್ ಬಂದು ಸರ್ಕಾರಕ್ಕನೋ ಆರೋಗ್ಯ ಇಲಾಖೆಗನೋ ನೋಡಿ ನಾವು ಬಂದಿದ್ದೀವಿ, ನಮ್ಮನ್ನ ಟೆಸ್ಟ್ ಮಾಡಿಸಿ, ಒಂದು ವೇಳೆ ಪಾಸಿಟಿವ್ ಇದ್ರೆ ನಾವು ಕ್ವಾರಂಟೈನ್ ಆಗ್ತೀವಿ, ಏನ್ ಮಾಡ್ಬೇಕು ಹೇಳಿ, ನೆಗೆಟಿವ್ ಬಂದು ವೆಲ್ ಅಂಡ್ ಫೈನ್. ಯಾರು ಬರ್ತಾ ಇಲ್ವಂತೆ ಸರ್. ಈಗ ಪೊಲೀಸರು ಹುಡುಕಾಡಬೇಕಾದಂತ ಪರಿಸ್ಥಿತಿ ಬರುವಂತ ಸಾಧ್ಯತೆಗಳೇ ಇದೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ಹೌದು, ಅದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಪ್ರತಿಯೊಬ್ಬ ಮನುಷ್ಯನಿಗೂ ಇರ್ಬೇಕಾಗತ್ತೆ. ಈಗ ಬ್ರಿಟನ್ ಇಂದ ರಿಟರ್ನ್ ಆಗಿರ್ಬೋದು, ಬಟ್ ಆಸ್ ಎ ರಿಸಲ್ಟ್, ಆಸ್ ನೀವು ಕರೆಕ್ಟ್ ಆಗಿ ಹೇಳ್ತಾ ಇರೋದ್ರಿಂದ ನಿಮ್ಮ ಮಾಧ್ಯಮದಲ್ಲಿ, ನ್ಯೂಸ್ ಪೇಪರ್ ಅಲ್ಲಿ ಎಲ್ಲಾ ಕಡೆನೂ ಈ ವಿಷಯದ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ. ಅದ್ರಲ್ಲಿ ಎದುರ್ಕೊಳ್ಬಾರ್ದು. ಅವ್ರು ಬಂದಷ್ಟು ಕ್ವಾರಂಟೈನ್ ಮಾಡಿ ಅವ್ರನ್ನ ಮೊದ್ಲು ತರ ಹಾಸ್ಪಿಟಲ್ ಕ್ವಾರಂಟೈನ್ ಅಥವಾ ಇನ್ಸ್ಟಿಟ್ಯೂಷನ್ ಕ್ವಾರಂಟೈನ್ ಏನಿಲ್ಲ, ಮನೇಲೇನೆ ಮಾಡ್ಬೋದಲ್ಲ. ಅಟ್ಲೀಸ್ಟ್ ಅವ್ರು ಯಾರ್ಯಾರ ಜೊತೆ ಕಾಂಟ್ಯಾಕ್ಟ್ ಬಂದಿದ್ದಾರೆ ಅವ್ರನ್ನೆಲ್ಲ ಹೇಳಿ ಅವ್ರ ಜೊತೆ ಅವ್ರಿಗೆಲ್ಲ ಡಿಸ್ಕಸ್ ಮಾಡಿ 10 to 14 days ಕ್ವಾರಂಟೈನ್ ಮಾಡಿದ್ರೆ, ಈ ಫಸ್ಟ್ ಬಂದಿತ್ತಲ್ಲ ಈ 6 months ಇಂದ ನಡೀತಾ ಇದಲ್ಲ, ಆ ತರ ಸಿಚುವೇಶನ್ ನಾವು ಅವಾಯ್ಡ್ ಮಾಡ್ಬೋದು. ಈಗಲೇ ಮುನ್ನೆಚ್ಚರಿಕೆ ತಗೊಳ್ಳಿಲ್ಲ ಅಂತಂದ್ರೆ ಈ ಹೊಸ ಮ್ಯೂಟೇಟೆಡ್ ವೈರಸ್ ಬಂದ್ಬಿಟ್ರೆ ಇನ್ನೂ ಡೇಂಜರಸ್ ಸಿಚುವೇಶನ್ ಆಗ್ಬಿಡುತ್ತೆ. ಡೇಂಜರಸ್ ಸಿಚುವೇಶನ್ ಆದ್ರೆ ಕಾಂಪ್ಲಿಕೇಶನ್ಸ್ ಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಆದ್ರಿಂದ ನೀವು ಮಾಧ್ಯಮದಿಂದ ದಯವಿಟ್ಟು ಅದು ರಿಕ್ವೆಸ್ಟ್ ಅಂತ ನಾವು ಕಳಿಸ್ಬೇಕಾಗತ್ತೆ. ದಯವಿಟ್ಟು ಯಾರೇ ಇದ್ರು ಐಡೆಂಟಿಫೈ ಮಾಡ್ಕೊಳ್ಳಿ, ಮುಂದೆ ಬನ್ನಿ, ಟೆಸ್ಟ್ ಮಾಡಿಸಿ, ಕ್ವಾರಂಟೈನ್ ಆಗಿ, ನಿಮ್ಮಿಂದ ಎಷ್ಟೋ ಜನ ಪ್ರಾಣಗಳು ಉಳಿಬಹುದು ಅಂತ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ ಅದರಿಂದ ಜನಕ್ಕೆ ಹೆಲ್ಪ್ ಆಗೇ ಆಗುತ್ತೆ. ಫೈನಲಿ ಜನರಿಗೆ ಏನ್ ಹೇಳ್ತೀರಿ ಸರ್? ನ್ಯೂ ಇಯರ್ ಬೇರೆ ಹತ್ತಿರದಲ್ಲೇ ಇರೋದ್ರಿಂದ ನ್ಯೂ ಇಯರ್ ಏನಂತ ಹೇಳ್ಬೇಕಾದ್ರೆ, ನಮ್ಮ ಪ್ರಜೆಗಳಿಗೆ ಅಥವಾ ನಮ್ಮ ಫ್ರೆಂಡ್ಸ್ ಗಳಿಗೆ ಏನ್ ಹೇಳ್ಬೇಕಾಗತ್ತೆ ಅಂತಂದ್ರೆ, ಕೊರೋನಾ ಇನ್ನೂ ಮುಗ್ದಿಲ್ಲ. 2020 ಕೊರೋನಾ ವೈರಸ್ ಹೆಂಗಿತ್ತು ಅಂತ ಅದು ಇನ್ನೂ ಮುಂದುವರೆದಿದೆ. ಸೊ ನಾವೇನ್ ಹೇಳ್ಬೇಕು ಅಂತಂದ್ರೆ, ಇದು ಮುಂದುವರೆದ ಭಾಗ. ಸೊ ಇದು ಕನ್ಕ್ಲೂಷನ್ ಅಲ್ಲ, ಇದು ಮುಂದುವರೆದ ಭಾಗ ಇನ್ನೂ ನಡೀತಾ ಇದೆ. ಸೊ ನ್ಯೂ ಇಯರ್ ಬಂತಂದ್ರೆ ನಿಮ್ಮ ಮನೆಯಲ್ಲೇ ಸಂಭ್ರಮಿಸಿ, ಸಾಮಾನ್ಯವಾಗಿ ಸಿಂಪಲ್ ಆಗಿ ಸಂಭ್ರಮಿಸಿ. ಆಚೆ ಹೋಗ್ಬಿಡೋದು, ಸ್ನೇಹಿತರ ಜೊತೆ ಪಾರ್ಟಿ ಮಾಡೋದು, ಆಚೆ ಹೋಗೋದು, ಏನಾಗುತ್ತೆ ಕೊರೋನಾ 1000 ನೋಡ್ಬಿಡಿದೀನಿ ನನ್ಗೇನಾಗತ್ತೆ ಅಂತ ದಯವಿಟ್ಟು ಆತರ ಕ್ಯಾಶುವಲ್ ಆಗ್ಬೇಡಿ. ಆಗ್ಲೇ ಕಳೆದ 9 ತಿಂಗಳಿಂದ ನೀವೆಲ್ಲ ನೋಡಿದ್ರಿ ಎಷ್ಟು ಜನ ಕ್ಯಾಶುವಲ್ ಆಗಿದ್ರು, ಅವ್ರ ಅಷ್ಟು ಸೀರಿಯಸ್ ಆಗಿ ಪ್ರಾಬ್ಲಮ್ಸ್ ಆಗಿ, ಕಾಂಪ್ಲಿಕೇಶನ್ಸ್ ಗಳಾಗಿ, ಡೆತ್ ಗಳಾಗಿದ್ದಾರೆ. ಸೊ ಲೈಟ್ ಆಗಿ ಕನ್ಸಿಡರ್ ಮಾಡ್ಬೇಡಿ. ನಾನ್ ಇಮ್ಯುನಿಟಿ ಚೆನ್ನಾಗಿದೆ, ನಾ ಇಂತ ಕೊರೋನಾ ಎಷ್ಟೋ ವರ್ಷದಿಂದ ನೋಡಿದೀನಿ, ಇದೇ ನಂಗೆ ಆಗಲ್ಲ, ಫಸ್ಟ್ ವೇವ್ ಏನಾಗಿಲ್ಲ, ಇನ್ ಸೆಕೆಂಡ್ ವೇವ್ ಏನ್ ಮಾಡ್ಬಿಡುತ್ತೆ ನನ್ಗೆ ಅಂತ ದಯವಿಟ್ಟು ಆತರ ಕ್ಯಾಶುವಲ್ ಮಾಡ್ಕೋಬೇಡಿ. ನಿಮ್ಮ ಮಾಸ್ಕ್ ಹಾಕೊಳ್ಳೋದು ಕಂಪಲ್ಸರಿ ಮಾಡ್ಕೊಳ್ಳಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡ್ಕೊಳ್ಳಿ, ಕೈನ ಅವಾಗ ಸ್ಯಾನಿಟೈಸ್ ಮಾಡ್ಕೊಳ್ಳಿ. ಈ 3 SMS ಅಂತ ಏನ್ ಹೇಳ್ತೀವಿ, ಸ್ಯಾನಿಟೈಸೇಷನ್, ಮಾಸ್ಕ್ ಅಂಡ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ನ ದಯವಿಟ್ಟು ಮರಿಬೇಡಿ. ವ್ಯಾಕ್ಸಿನ್ಸ್ ಬಂದಾಗ ಗವರ್ಮೆಂಟ್ ಹೆಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ತರುತ್ತೆ, ಅದ್ರ ತಕ್ಕಂತೆ ಎಲ್ಲಾ ಹಾಕ್ಸ್ಕೊಂಡು ಅದ್ರ ತಕ್ಕಂತೆ ಮುನ್ನೆಚ್ಚರಿಕೆ ತಗೊಳ್ಬೇಕಾಗಿ ನನ್ನ ವಿನಂತಿ. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಅರವಿಂದ್ ಸರ್. ತುಂಬಾ ಅದ್ಭುತವಾಗಿ ಜನರಿಗೆ ಮನ ಮುಟ್ಟುವ ರೀತಿಯಲ್ಲಿ, ಅರ್ಥ ಆಗೋ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ ಸರ್. ಥ್ಯಾಂಕ್ ಯು ಸರ್. ಒಂದು ಬ್ರೇಕ್ ತಗೊಳ್ತೀವಿ.